ಎಸ್ ಓಕೆ, ಹಲವಾರು ವಿಡಿಯೋಗಳಲ್ಲಿ ಅವರೇ ಕನ್ಫ್ಯೂಸ್ ಮಾಡಿಕೊಂಡಿದ್ದಾರೆ. ಬಾಂಬ್ ತಾನೇ ಮಾಡಿರುವಂತೆ ಒಪ್ಕೊಂಡಿದ್ದಾರೆ. ಕ್ರೈಮ್ ನಂಬರ್ 243/2005 ಕೇಸ್ ರಿಓಪನ್ ಮಾಡಬೇಕು. ಗಿರೀಶ್ ಮಟ್ಟಣ್ಣನವರನ್ನ ತನಿಖೆಗೆ ಒಳಪಡಿಸಬೇಕು, NIA ತನಿಖೆಗೆ ಒಳಪಡಿಸಬೇಕೆಂದು ದೂರು ನೀಡಿರುವ ಸಂಬಂಧಿ. ಜಿಲೆಟಿನ್ ಮತ್ತು ಇತರ ಸ್ಫೋಟಕ ವಸ್ತು ಬಳಸಿ ಬಾಂಬ್ ತಯಾರು ಮಾಡಬಹುದು. ಆಗ ಅಲ್ಲಿ ನಾನೇ ತಯಾರು ಮಾಡಿದ್ದೇನೆ ಅಂತ ಒಂದ್ ಕಡೆ ಹೇಳಿಕೊಂಡಿದ್ದಾರೆ, ಮತ್ತೊಂದ್ ಕಡೆ ಆತರ ಹೇಳಿಲ್ಲ. 2022ರಲ್ಲಿ ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಕೇಸ್ ರಿಓಪನ್ ಆಗಬೇಕು. ಅದು ಸಿಂಪಲ್ ಕೇಸ್ ಎಂದು ಮಟ್ಟಣ್ಣನವರು ಹೇಳಿದ್ದಾರೆ. ಸಿಂಪಲ್ ಕೇಸ್ ಅಂತ ಈಸಿಯಾಗಿ ಹೇಳ್ತಾ ಇದ್ದಾರೆ ಅವರು. 15 ವಿಡಿಯೋ ಸಹಿತ ಕಮಿಷನರ್ ಕಚೇರಿಗೆ ಮತ್ತು ಹೋಮ್ ಸೆಕ್ರೆಟರಿಗೆ ದೂರು ನೀಡಿದ್ದಾರೆ. ನಗರ ಪೊಲೀಸ್ ಆಯುಕ್ತರಿಗೆ ಪ್ರಶಾಂತ್ ಸಂಬರ್ಗಿ ದೂರನ್ನ ನೀಡಿದ್ದಾರೆ. ಬಹುತೇಕ ಪ್ರಶಾಂತ್ ಸಂಬರ್ಗಿ ಈ ವಿಚಾರವಾಗಿ ಆಗಾಗ ಧ್ವನಿ ಎತ್ತುತ್ತಾ ಇರ್ತಾರೆ, ಒಂದಷ್ಟು ಹಲವು ವಿಚಾರಗಳಲ್ಲಿ ಧ್ವನಿ ಎತ್ತುತ್ತಾ ಇರ್ತಾರೆ. ಬನ್ನಿ, ಈ ಬಗ್ಗೆ ನಮ್ಮ ರಿಪೋರ್ಟರ್ ಜಾಯಲ್ ಪ್ರಶಾಂತ್ ಸಂಬರ್ಗಿ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡೋಣ. ಶಾಸಕರ ಭವನದಲ್ಲಿ ಏನು ಬಾಂಬ್ ಬೆದರಿಕೆ ಬಂದಿತ್ತು, ಹಾಗೇನೆ ಒಂದಷ್ಟು ಜಿಲೆಟಿನ್ ಪತ್ತೆ ಆಗಿತ್ತು. ಈ ವಿಚಾರಕ್ಕೆ ಈ ಒಂದು ಕೇಸನ್ನ ರಿಓಪನ್ ಮಾಡಬೇಕು ಅಂತ ಈಗಾಗಲೇ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಪ್ರಶಾಂತ್ ಸಂಬರ್ಗಿ ಅವರು ಕಮಿಷನರ್ ಆಫೀಸಿಗೆ ಬಂದಿರುವಂತದ್ದು, ಈಗಾಗಲೇ ದೂರನ್ನು ಕೂಡ ನೀಡಿರುವಂತದ್ದು. ಅವ್ರ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ತೆ. 2003ರ ಪ್ರಕರಣ. ಸೊ ಆಫ್ಟರ್ ಸೋ ಮೆನಿ ಲಾಂಗ್ ಇಯರ್ಸ್ ಗ್ಯಾಪ್, ಓಕೆ, ಇಷ್ಟು ವರ್ಷಗಳ ಆದ ಬಳಿಕ ಅದು 16ರಲ್ಲಿ ಖುಲಾಸೆ ಆಗಿದ್ದು. ಸೊ ಈಗ ಅಂದ್ರೆ ನಿಮ್ ಪ್ರಕಾರ 9 ವರ್ಷ, ಖುಲಾಸೆ ಆದ ಬಳಿಕ 9 ವರ್ಷ. ಯಾಕೆ ಸರ್ ಈ ಇಷ್ಟೊಂದು ಗ್ಯಾಪ್ ಬಳಿಕ ಈ ಒಂದು ಕೇಸ್ ರಿಓಪನ್ ಆಗ್ಬೇಕು ಅಂತ ತಮ್ಮ ಕಡೆಯಿಂದ ಬರ್ತಾ ಇರುವಂತ? 2024-25ರಲ್ಲಿ ಅವ್ರು ಹೆಚ್ಚಾಗಿ ವಿಡಿಯೋಗಳು ಮಾಡಿದ್ದು, ಅವರು ಪ್ರಚಲಿತಕ್ಕೆ ಬಂದಿದ್ದು ಅವಾಗೇನು ಜಾಸ್ತಿ. ಸೌಜನ್ಯ ಕೇಸಲ್ಲಿ ಬಂದು ಅನೇಕ ವಿಡಿಯೋಗಳಲ್ಲಿ ಮಾತಾಡಿದ್ದಾರೆ. ನನಗೆ ಬ್ರ್ಯಾಂಡ್ ಬಾಂಬ್ SI ಬ್ರ್ಯಾಂಡ್ ಅಂತ ಇರೋದು ನನಗೆ ಹೆಮ್ಮೆ ಆಗುತ್ತೆ. ನಿಮಗೆ ಬಾಂಬ್ ಮಾಡೋದು ಹೇಳ್ಕೊಡ್ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ, ಎಲ್ಲಿ ಜಿಲಿಟನ್ ಸಿಗುತ್ತೆ ಅಂತೀನಿ, ಬಾಂಬ್ ಮಾಡಕ್ಕೆ ಏನೇನ್ ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ, ಅದು ಬ್ರಹ್ಮವಿದ್ಯೆ ಅಂತೆಲ್ಲ ಅವ್ರು ಘಂಟಾಘೋಷವಾಗಿ ಅದೇನೋ ಒಂದು ದೊಡ್ಡ ಗಾಂಧಿಯನ್ನ ತತ್ವ ತರ ಮಾತಾಡ್ತಾರೆ. ಈಗೆಲ್ಲ ಇರ್ಬೇಕಾದ್ರೆ ಯುವಕರಿಗೆ ಒಂದು ಸಂದೇಶ ಕಳಿಸ್ತಾ ಇದ್ದಾರೆ, ಬಾಂಬ್ ಮಾಡೋದು ಹೇಗೆ ಹೇಳ್ಕೊಡ್ತೀನಿ ಅಂತ. ಅದಾದ ನಂತರ ಕುಕ್ಕರ್ ಬಾಂಬ್ ಏನಾಯ್ತು 2022 ನವೆಂಬರಲ್ಲಿ, ಆ ಕುಕ್ಕರ್ ಬಾಂಬ್ನ ಸಂಬಂಧಪಟ್ಟಾಗೆ ಇಡಿ ಮತ್ತು ಅನೇಕ ತನಿಖಾ ಸಂಸ್ಥೆಗಳು ಟಾರ್ಗೆಟ್ ಧರ್ಮಸ್ಥಳ ಇತ್ತು, ಶ್ರೀ ಕ್ಷೇತ್ರ ಧರ್ಮಸ್ಥಳವೇ ಇದ್ರ ಹಿಂದೆ ಗುರಿಯಾಗಿತ್ತು ಅಂದಾಗ ಈತನ ಕೈವಾಡ ಏನಾದ್ರು ಇದೆಯಾ ಅನ್ನುವ ಬಗ್ಗೆ ತನಿಖೆ ಆಗ್ಬೇಕು. ಮತ್ತೆ ಈತ ಮಾಡಿರ್ತಕ್ಕಂಥ ಅನೇಕ ವಿಡಿಯೋಗಳಲ್ಲಿ ತಪ್ಪೊಪ್ಪಿಗೆ ಒಪ್ಕೊಂಡಿರೋದ್ರಿಂದ ಆ ತಪ್ಪೊಪ್ಪಿಗೆಯನ್ನ ಕೋರ್ಟ್ ಅಲ್ಲಿ ಯೂಸ್ ಮಾಡಕ್ಕಾಗತ್ತಾ, ಇದನ್ನೆಲ್ಲ ನೋಡ್ಕೊಂಡು ಕಮಿಷನರ್ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಈ ಕೇಸನ್ನು ಓಪನ್ ಮಾಡ್ಬೇಕು ಅಂತ ಹೇಳಿ ಅವ್ರ ಮನವಿ ಪತ್ರಗಳನ್ನು ಕೊಟ್ಟಿದ್ದೇನೆ. ಸರ್ ಈಗಾಗಲೇ ಏನು ಧರ್ಮಸ್ಥಳದ ಕೇಸು ದಿನದಿಂದ ದಿನಕ್ಕೆ ಒಂದಷ್ಟು ಏನು ಪ್ರಚಲಿತದಲ್ಲಿ ಇರುವಂತದ್ದು, ಈ ನಡುವೆ ಏನು ಗಿರೀಶ್ ಮಟ್ಟಣ್ಣನವರು ಈಗಾಗಲೇ ಸೌಜನ್ಯ ಪರವಾಗಿ ಹೋರಾಟವನ್ನು ಮಾಡ್ಕೊಂಡ್ ಬಂದಿದ್ದಾರೆ, ಹಾಗೇನೆ ಏನು ಧರ್ಮಸ್ಥಳದ ವಿರೋಧವಾಗಿ ಅಥವಾ ವಿರುದ್ಧವಾಗಿ ಅವರು ಹೋರಾಟವನ್ನು ಮಾಡ್ಕೊಂಡ್ ಬಂದಿದ್ದಾರೆ. ಆ ವಿಚಾರಕ್ಕೆ ಪ್ರಶಾಂತ್ ಸಂಬರ್ಗಿ ಅವರು ಒಬ್ಬ ಹಿಂದೂ ಕಾರ್ಯಕರ್ತನಾಗಿ ಹಿಂದೂ ಪರ ಆಗಿ ಏನಾದ್ರು ಕೌಂಟರ್ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ನೋಡಿ. ನಾವು ಧರ್ಮ ರಕ್ಷಣೆ ಮತ್ತು ಧರ್ಮ ಒಂದೇ ಅಲ್ಲ, ಶನಿ ಶಿಂಗನಾಪುರ ಆಗಿರ್ಬೋದು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಎಲ್ಲೆಲ್ಲಿ ಹಿಂದೂ ದೇವರ ಬಗ್ಗೆ ಹಲಾಲ್ ಆಗಿರ್ಬೋದು, ಲೌಡ್ ಸ್ಪೀಕರ್ ಆಗಿರ್ಬೋದು, ಹಿಜಾಬ್ ಆಗಿರ್ಬೋದು, ಧರ್ಮ ರಕ್ಷಣೆ ಎಲ್ಲ ಕಡೆ ಇದೆ. ಬರೀ ಧರ್ಮಸ್ಥಳ ಒಂದೇ ನಾವು ಮಾಡಿಲ್ಲ. ನಮ್ಮ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದ್ರೆ ನಾವು ಧರ್ಮ ಮತ್ತು ರಾಷ್ಟ್ರೀಯತೆಯ ಬಗ್ಗೆ ನಮ್ಮ ಇರ್ತಕ್ಕಂತ ಒಂದು ಹೋರಾಟದ ಕಿಚ್ಚು ಪ್ರಚಾರಕ್ಕಲ್ಲ, ಅದು ನಮ್ಮ ಧರ್ಮದ ನಿಷ್ಠೆಗೋಸ್ಕರ ಮಾಡುವ ನಮ್ಮ ಒಂದು ಕೊಡುಗೆ, ನಮ್ಮ ಒಂದು ಅಲ್ಲಿನ ಸೇವೆ. ಅದರ ಭಾಗವಾಗಿ ನನ್ನ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರಕ್ಕೆ ಜನ ಬರೋದು ಕಮ್ಮಿ ಆದ್ರೆ, ಈ ಬಾಂಬಿನ ಥ್ರೆಟ್ ಆದರೆ, ಟೆಂಪಲ್ ಟೂರಿಸಂ ಬಿದ್ದರೆ, ಎಲ್ಲವನ್ನೂ ನಾವು ಅದನ್ನು ಗಮನ ಇಟ್ಕೊಂಡು ಧರ್ಮಸ್ಥಳ ಕೇಂದ್ರ ಬಿಂದು ಆಗಿರ್ಬೋದು, ಅದು ನನಗೆ ಅದೊಂದು ದೇವಸ್ಥಾನ, ನನಗೆ ಅದೊಂದು ಶಕ್ತಿ ಕೇಂದ್ರ, ನನಗೆ ಶ್ರೀ ಕ್ಷೇತ್ರದ ಬಗ್ಗೆ ಅಪಾರ ಗೌರವ ಇದೆ. ಅಲ್ಲಿ ಬಾಂಬ್ ಆದ್ರೆ, ಅಲ್ಲಿ ನನ್ನ ಹಿಂದೂ ಸಹೋದರರು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅದನ್ನ ನಾವು ಪ್ರಿಕಾಷನ್ ತಗೋಬೇಕು ಅಂತ ಹೇಳಿ ಇವತ್ತು ಕಮಿಷನ್ ಆಫೀಸ್ ಬಂದಿದ್ದೀವಿ. ಅಲ್ಲ, ಒಟ್ಟಾರೆ ಗಿರೀಶ್ ಮಟ್ಟಣ್ಣನವರ ವಿರುದ್ಧವಾಗಿ ಅವ್ರಿಗೆ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೀರಾ ಅಂತ, ಯಾಕಂದ್ರೆ ಧರ್ಮಸ್ಥಳದ ವಿರುದ್ಧವಾಗಿದ್ದಾರೆ ಗಿರೀಶ್ ಮಟ್ಟಣ್ಣನವರು ಅನ್ನುವ ವಿಚಾರಕ್ಕೆ. ಅದು ನಿಮ್ಮ ಅನಿಸಿಕೆ ಇರ್ಬೋದು. ನನ್ನ ಅನಿಸಿಕೆ ಧರ್ಮಸ್ಥಳ ಬರ್ತಕ್ಕಂಥ ಹಿಂದೂ ಪಿಲ್ಗ್ರಿಮೇಜ್, ಹಿಂದೂ ಭಕ್ತಾದಿಗಳಿಗೆ ಸುರಕ್ಷತೆ ಬೇಕು. ಈ 2000 ನವೆಂಬರ್ 22 ಬಾಂಬ್ ಬ್ಲಾಸ್ಟ್ ಆಗ್ಬಾರ್ದು. ಇವರು ವಿಡಿಯೋಗಳನ್ನು ಮಾಡ್ಕೊಂಡು ಸುತ್ತಾಡ್ತಾ ಇದ್ದಾರೆ, ಬಾಂಬ್ ಮಾಡೋದು ಹೆಂಗ್ ಹೇಳ್ಕೊಡ್ತೀನಿ ಅಂತ. ನನ್ನ ಟೆಂಪಲ್ ಸೇಫ್ ಆಗಿರ್ಬೇಕು, ನನ್ನ ಧರ್ಮ ಸೇಫ್ ಆಗಿರ್ಬೇಕು. ಭದ್ರತಾ ದೃಷ್ಟಿಯಿಂದ ತಾವಿದೆಲ್ಲ ಮುಂದಿನ ದಿನಗಳಲ್ಲಿ ಈಗಾಗಲೇ ದೂರ ನೀಡಿದಿರಾ, ಯಾವ ಹೆಜ್ಜೆಯನ್ನು ಇಡೋಕೆ ಬಯಸ್ತಾರೆ ಪ್ರಶಾಂತ್ ಸಂಬರ್ಗಿ ಅವರು ಅಂತ? ನೋಡಿ, ಮುಂದಿನ ದಿನಗಳಲ್ಲಿ ಹೋಮ್ ಸೆಕ್ರೆಟರಿ ಭೇಟಿಯಾಗಿದ್ದೇವೆ, ಕೇಸ್ ಓಪನ್ ಮಾಡ್ಬೇಕು ಅಂತ. ಕೇಸ್ ಓಪನ್ ಮಾಡಿದ್ರೆ ಹೈಕೋರ್ಟ್ ಹೋಗ್ತೇವೆ, ರಿಟ್ ಪಿಟಿಷನ್ ಹಾಕ್ತೇವೆ, ಕಾನೂನಾತ್ಮಕ ಹೋರಾಡ್ತಾ ಇದೀವಿ. ನಾವು ಗಿರೀಶ್ ಮಠದ ಹತ್ರ ಮೊಬೈಲ್ ಅಲ್ಲಿದೆ, ಮೊಬೈಲ್ ಅಂತ ಬೋರ್ಡೇ ಮಾಡೋದಿಲ್ಲ, ಅಥವಾ ನಾವು ಟಮಟೆ ಹೊಡೆಯೋದಿಲ್ಲ. ನಾವೇನಿದ್ರು ಕಾನೂನಾತ್ಮಕವಾಗಿ ಪೇಪರು, ಪೆನ್ನು, ಪೇಪರು, ಕಾನೂನು, ಅದಕ್ಕೆ ನೋಟಿಸ್. ವಿ ಆರ್ ಪ್ರಾಕ್ಟಿಕಲ್, ವಿ ಆರ್
ಕಮಾಂಡ್ ಆಪರೇಷನ್. ನಾವು ಬುಡ್ಬುಡ್ಗೆ ಹತ್ರ ನಾಟಕ ಮಾಡ್ಕೊಂಡು ಮೊಬೈಲ್ ಅಲ್ಲಿ ಇದೆ ಅಂತ ಡ್ರಾಮಾ ಮಾಡೋದಿಲ್ಲ. ಏನಿದ್ರು ನೇರ ದಿಟ್ಟ ಬುಲೆಟ್. ಎಲ್ಲದಕ್ಕೂ ಸಾಕ್ಷ್ಯಾಧಾರಗಳು ಇಟ್ಕೊಂಡಿದ್ದೀರಾ? ಖಂಡಿತ. ಆತ ಮಾತಾಡಿರೋದು ಒಂದು ಫುಲ್ ಕಂಪ್ಯೂಟರ್, ಒಂದು ಟಿವಿ ಅಷ್ಟು ಮಾತಾಡೋದಿದೆ. ಆತನ ಬಾಡಿ ಲ್ಯಾಂಗ್ವೇಜ್ ಅನ್ನ ಅಂತಾರಾಷ್ಟ್ರೀಯ ಮಟ್ಟದ ಹ್ಯೂಮನ್ ಸೈಕೋಮೆಟ್ರಿಕ್ ಅನಾಲಿಸಿಸ್ ಮಾಡುವ ವ್ಯಕ್ತಿಗೆ ತೋರಿಸಿದ್ದೇನೆ. ಅವರು ಹಿಂದೂ ಸನಾತನ ಧರ್ಮ, ಇವನ ಬಾಡಿ ಲ್ಯಾಂಗ್ವೇಜ್ ಏನಿರುತ್ತೆ ಹೇಳಿ ನೋಡೋಣ ಅಂತ. ಅವನೆಲ್ಲಾ ವಿಡಿಯೋಗಳನ್ನ ನೋಡಿ ಪ್ರತಿ ಸಲ ಅವನು ಸುಳ್ಳು ಹೇಳ್ಬೇಕಾರೆ ಕಣ್ಣನ್ನ ಅವನು ಎಳಿತಾನೆ, ಕಷ್ಟಪಟ್ಟು ಸುಳ್ಳನ್ನು ಹೇಳ್ತಾನೆ. ಅವನು ಕಣ್ಣನ್ನ ಹಿಂದೆ ತೆಗೆಯೋದು ಮುಂದೆ ಮಾಡೋದು ಮಾಡ್ತಾನೆ. ಅವನು ಬಾಡಿ ಲ್ಯಾಂಗ್ವೇಜ್ ಸ್ಟಡಿ ಮಾಡಿದ್ದೇವೆ. ಮೂಗ್ ಎಷ್ಟಲ್ಲಿ ಮುಟ್ಕೊಂತಾನೆ, ಅವನು ಎಲ್ಲಿ ನೋಡ್ತಾನೆ, ಯಾವ ತರ ಮಾತಾಡ್ತಾನೆ, ಅವನ ಶಬ್ದಕೋಶದಲ್ಲಿ ಎಷ್ಟು ಪದಗಳಿದೆ ಅಂತ ನಾವು ಲೆಕ್ಕ ಹಾಕಿಟ್ಟಿದ್ದೀವಿ. ಅಷ್ಟು ರಿಸರ್ಚ್ ಆತನ ಬಗ್ಗೆ ಮಾಡಿದೀವಿ. ಸೊ ಇಟ್ ಇಸ್ ನಾಟ್ ಎ ಟಾರ್ಗೆಟೆಡ್ ಎಫರ್ಟ್ ಆನ್ ಓನ್ಲಿ ಮಟನ್ ಅವರ್. It's a targeted effort to protect Dharmasthala and Hinduism. Yes sir, thank you. Thank you. ಎಸ್ ವೀಕ್ಷಕರು, ಇದಿಷ್ಟು ಪ್ರಶಾಂತ್ ಸಂಬರ್ಗಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ಜಯಲ್ ಐಗೌಡ್, ರೆಬೆಲ್ ಟಿವಿ, ಬೆಂಗಳೂರು. 2003 ಕರ್ನಾಟಕ ಲೆಜಿಸ್ಲೇಟಿವ್ ಹೌಸ್ ಏನು ಒಂದು ಶಾಸಕರ ಭವನ ಇದೆ, ಅದರಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿ ಅಕ್ಯೂಸ್ಡ್ ಗಿರೀಶ್ ಮಟ್ಟಣ್ಣವರ್ ಅವರನ್ನ ಪ್ರಶ್ನೆ ಮಾಡಿ ಕ್ರೈಮ್ ನಂಬರ್ 243 ಆಫ್ 2005 ಅಂತ ದಾಖಲಾಗಿ 2016 CCH 66 ಅವರನ್ನ ಅಪರಾಧಿ ಅಲ್ಲ ಅಂತ ಹೇಳಿ ಬಿಡುಗಡೆ ಮಾಡಿದೆ. ಆದ್ರೆ ನಾವು ಅವರನ್ನ ಕಂಟಿನ್ಯೂಸ್ ಆಗಿ ಸತತವಾಗಿ 3 ವರ್ಷಗಳಿಂದ ಅವರ ವಿಡಿಯೋಗಳನ್ನ, ಅವರ ಫೇಸ್ಬುಕ್ ಬರವಣಿಗೆಯನ್ನ, ಯೂಟ್ಯೂಬ್ ಬರವಣಿಗೆಯನ್ನ, ಎಲ್ಲ ಡಿಜಿಟಲ್ ಅವ್ರು ಏನೇನ್ ಮಾತಾಡ್ತಾ ಇದ್ದಾರೆ ಎಲ್ಲವನ್ನೂ ಒಂದ್ ಕಡೆ ಕ್ರೋಢೀಕರಣ ಮಾಡಿ, ಆ ಕ್ರೋಢೀಕರಣ ಮಾಡಿರ್ತಕ್ಕಂಥ ವಿಡಿಯೋಗಳು ಸಾಕ್ಷ್ಯಾಧಾರದಲ್ಲಿ ಎಲ್ಲ ಕಡೆ ಅವರು ಒಪ್ಕೊಂಡಿದ್ದಾರೆ. ಬಾಂಬ್ SI ಅಂದ್ರೆ ನಾನೇ, ಬಾಂಬ್ ಮಾಡೋದು ತುಂಬಾ ಈಸಿ, ನಿಮ್ಗೆ ಯಾರು ಬೇಕಾದ್ರೂ ನಾನು ಹೇಳ್ಕೊಡ್ಬಲ್ಲೆ, ನನಗೆ ಹೆಮ್ಮೆ ಇದೆ, ನನಗೆ ತುಂಬಾ ಪ್ರೌಡ್ ಇದ್ದೀನಿ ಅಂತ ಅನೇಕ ವಿಡಿಯೋಗಳಲ್ಲಿ ಅದನ್ನ ದಾಖಲಾಗಿ ಅವರೇ ಸೆಲ್ಫ್ ಆಗಿ ಅದನ್ನ ಕನ್ಫೆಸ್ ಮಾಡ್ಕೊಂಡಿದ್ದಾರೆ. ಇವತ್ತು ನಮ್ಮ ಪೊಲೀಸ್ ಕಮಿಷನರ್ ಮತ್ತು ಹೋಮ್ ಸೆಕ್ರೆಟರಿಯ ಭೇಟಿಯ ಉದ್ದೇಶ ಏನು ಅಂದ್ರೆ ಈ ಕೇಸನ್ನ ಮತ್ತೆ ವಾಪಸ್ ತಗೋಬೇಕು. ಯಾಕೆಂದ್ರೆ ಅವರ ಅನೇಕ ವಿಡಿಯೋಗಳಲ್ಲಿ ಕನ್ಫೆಷನ್ ಇದೆ. ಆ ಕನ್ಫೆಷನ್ ಸ್ಟೇಟ್ಮೆಂಟ್ ಅನ್ನ ಕ್ರಿಮಿನಲ್ ಕೇಸ್ಗೆ ಯಾವ ಲಿಮಿಟೇಷನ್ ಇಲ್ಲ. ಆ ಕ್ರಿಮಿನಲ್ ಕೇಸ್ಗೆ ಲಿಮಿಟೇಷನ್ ಇಲ್ಲದೆ ಇರೋದ್ರಿಂದ ಮತ್ತೆ ಅದನ್ನ ತನಿಖೆಗೆ ತಗೋಬೇಕು. ಈ ತನಿಖೆಯನ್ನ ಚುರುಕುಗೊಳಿಸಬೇಕು. ಯಾಕೆಂದ್ರೆ ಅವರ ಹಿನ್ನೆಲೆಯನ್ನು ನೋಡಿದಾಗ ಸತತವಾಗಿ ಅವರು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಅವರು ಒಂದು ಕ್ರಿಮಿನಲ್ ಬೆಂಟ್ ಆಫ್ ಮೈಂಡ್ ಇದೆ ಅಂತ ನಮಗೆ ಅನಿಸ್ತಾ ಇದೆ. ನವೆಂಬರ್ 2022 ಕುಕ್ಕರ್ ಬ್ಲಾಸ್ಟ್ ಏನಾಯ್ತು ಮಂಗಳೂರಲ್ಲಿ, ಸಾದಿಕ್ ಪಾಷಾ ಅವರು ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತು NIA ಬರೆದಿರ್ತಕ್ಕಂಥ ಪತ್ರದಲ್ಲಿ ಟಾರ್ಗೆಟ್ ವಾಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಸೊ ಇದನ್ನ ನಾವು ತಾಳ್ಮೆ ಮಾಡಿದಾಗ ಎರಡಕ್ಕೂ ಹೊಂದಾಣಿಕೆ ಆಗುತ್ತಾ ಏನೋ. ಯಾಕೆಂದ್ರೆ ನಾನು ಬಾಂಬ್ ಮಾಡೋದನ್ನ ಹೇಳ್ಕೊಡ್ತೀನಿ ಅಂತ ಅನೇಕ ಬಾರಿ ಗಿರೀಶ್ ಮಟ್ಟಣ್ಣವರವರು ಮಾಧ್ಯಮ ಆಗಿರ್ಬೋದು, ಯೂಟ್ಯೂಬ್ ಚಾನೆಲ್ಗಳಾಗಿರ್ಬೋದು, ಎಲ್ಲದರಲ್ಲೂ ತುಂಬಾ ಯಾವ್ದು ರಿಮೋರ್ಸ್ ಇಲ್ಲದೇನೆ, ಯಾವ್ದು ಒಂದು ಸಂಕೋಚ ಇಲ್ಲದೇನೆ ಕಂಪ್ಲೇಂಟ್ ತಮ್ಮ ಯೂಟ್ಯೂಬ್ ವಿಡಿಯೋಗಳಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೂ ಅದಕ್ಕೂ ಸಂಬಂಧ ಇದೆಯಾ? ಯಾಕಂದ್ರೆ ಸತತವಾಗಿ ಸೌಜನ್ಯ ಮರ್ಡರ್ ಕೇಸ್ ಹೆಸರಿನಲ್ಲಿ ಒಂದು ತೇಜೋವಧಿ ಆಗ್ತಾ ಇರೋದು, ಒಂದು ಈ ಮರ್ಡರ್ ಹಿಂದೆ ಒಂದು ಶಕ್ತಿ ಮಾಡಿಕೊಂಡು ಶ್ರೀ ಕ್ಷೇತ್ರವನ್ನ ಇನ್ಸಲ್ಟ್ ಮಾಡೋದು, ಒಂದು ಟಾರ್ನಿಶ್ ಮಾಡೋದು, ಅದಕ್ಕೊಂದು ಕೆಟ್ಟ ಹೆಸರು ತೆಗೆಯುವ ಷಡ್ಯಂತ್ರ ನಡಿಬೇಕಾದ್ರೆ ಇವರು ಒಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಇದನ್ನೆಲ್ಲವನ್ನೂ ಹೋಮ್ ಸೆಕ್ರೆಟರಿ ಅವರು ಮತ್ತೆ ಈ ಕೇಸ್ ಅನ್ನ ರೀಓಪನ್ ಮಾಡಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ವಿಡಿಯೋಗಳನ್ನ ವಿತ್ ಟೆಕ್ಸ್ಟ್ ಟೈಪ್ ಮಾಡಿ ಅವ್ ಯಾವ ವಿಡಿಯೋಲಿ ಏನೇನು ಮಾತಾಡಿದ್ದಾರೆ. ನಮ್ಮ ಹತ್ರ ಒಂದು ಕಂಪ್ಯೂಟರ್ ತುಂಬುವಷ್ಟು ವಿಡಿಯೋಗಳಿದೆ. ಅದರಲ್ಲಿ ಒಂದು 15 ವಿಡಿಯೋಗಳನ್ನ ತೆಗೆದು ಇದು ಒಂದು ಎವಿಡೆನ್ಸ್ ಆಗಿ, ಇದು ಒಂದು ಅವರ ಹೇಳಿಕೆಯಾಗಿ, ಒಂದು ಸ್ವ ಇಚ್ಛೆ ಹೇಳಿಕೆಯಾಗಿ ಆ ಎವಿಡೆನ್ಸ್ ಅನ್ನ ನಾವಿವತ್ತು ಕಮಿಷನರ್ ಆಫೀಸ್ಗೆ ಮತ್ತು DIGಗೆ, ಎಸ್ಪೆಷಲಿ ಹೋಮ್ ಸೆಕ್ರೆಟರಿ ಆಫ್ ಕರ್ನಾಟಕ ಈ ಕೇಸನ್ನ ತನಿಖೆ ಮಾಡಬೇಕು. ED ಕೇಸು ಅಲ್ಲಿ ಏನು ಒಂದು ರೆಫರೆನ್ಸ್ ಬಂದಿದೆ, ಮಂಗಳೂರು ಬ್ಲಾಸ್ಟ್ ಕೇಸು, ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ? ಯಾಕೆಂದ್ರೆ ಹೇಗೆ ನಾನು ಬಾಂಬ್ ಬ್ಲಾಸ್ಟ್ ಮಾಡೋದು ಟ್ರೈನಿಂಗ್ ಮಾಡಬಲ್ಲೆ ಅಂತ ಹೇಳುವ ಸ್ವಯಂ ಹೋರಾಟಗಾರ ಗಿರೀಶ್ ಮಟ್ಟಣ್ಣವರ ಹಿಂದೆ ಯಾವ ಬಂಡವಾಳ ಬರ್ತಾ ಇದೆ, ಯಾರು ಅವ್ರಿಗೆ ದುಡ್ಡು ಕೊಡ್ತಾ ಇದ್ದಾರೆ, ಇದ್ರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರ ಏನು? ಈಗಿನ ಜಗತ್ತಿನಲ್ಲಿ ಟೆರರಿಸಂ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆ ಟೆರರಿಸಂ ಅಲ್ಲಿ ಜಾತಿ ಧರ್ಮ ಇಲ್ಲ ಅಂತ ಮಾತಾಡ್ತಾರೆ.
ನಾನು ರೈಟ್ ವಿಂಗ್ ಆಗಿರ್ಬೋದು, ಇನ್ನೊಬ್ರು ಲೆಫ್ಟ್ ವಿಂಗ್ ಆಗಿರ್ಬೋದು, ಅದು ಟೆರರಿಸಂಗೆ ಭಾರತದಲ್ಲಿ ಜಾಗ ಇಲ್ಲ. ಈ ಟೆರರಿಸ್ಟ್ ಆಕ್ಟಿವಿಟಿ ನವೆಂಬರ್ 2022 ಆಗಿರ್ತಕ್ಕಂಥ ಟೆರರಿಸ್ಟ್ ಆಕ್ಟಿವಿಟಿಗೂ ಮಟ್ಟನ್ ಅವರ ತರಬೇತಿಗೂ ಸಂಬಂಧ ಇದೆಯಾ ಅಂತ ಪೊಲೀಸ್ ಕಮಿಷನರ್ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಅವರು ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಈ ಕೇಸ್ಗೆ ಮತ್ತೆ ಮರುಜೀವ ಕೊಟ್ಟು ಅವರನ್ನ NIA ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ನಮ್ಮ ಮನವಿ ಪತ್ರದ ಸಾರಾಂಶ ಆಗಿದೆ. 2000 ನಾನು ಎದ್ದು ಬಂದಿದ್ದು ಪೂರ್ತಿಯಾಗಿ. ಹೆಂಗ್ ಪ್ಲಾನ್ ಮಾಡೋದು ಶಾಸಕರ ಭವನ ಅಂದ್ರೆ ಅದು ತುಂಬಾ ಓಪನ್ ಇದೆ ಅಂತ, ಅಂದ್ರೆ ಅದು ರಿಸರ್ವ್ಡ್ ಅಥವಾ ಸೆಕ್ಯೂರ್ಡ್ ಏರಿಯಾ ಅಂತನಾ ಅಥವಾ ಶಾಸಕರ ಭವನ ಟಾರ್ಗೆಟ್ ಮಾಡಿದ್ರೆ ಯಾಕೆ? ಅಲ್ಲ, ಈಗ ಅದನ್ನ ಅದು ಈಗ ಬುಕ್ ಬರಿತಾ ಇದೆ, ಕಂಪ್ಲೀಟ್ ಆಗಿದೆ. ಅದನ್ನ ನಿಮ್ಗೆ ಅದು ಆದ್ಮೇಲೆನೆ ಹೇಳ್ಬೋದು. ಟಾರ್ಗೆಟ್ ಅಂತಲ್ಲ ನೋಡಿ, ಮೂಲ ಇರುವುದು ಯಾವ್ದು ಹೇಳಿ? ಇಡೀ ವ್ಯವಸ್ಥೆಗೆ ಮೂಲ ಇರುವುದೇನು? ಶಾಸಕಾಂಗ. ಆ ವ್ಯವಸ್ಥೆ ಶಾಸಕಾಂಗ. ನೀವೇನೇ ಅಂದ್ರೂ ಕೂಡ ಮತ್ತು ಮೂಲ ಇರುವೆ ಅದು. ಅಲ್ಲಿಂದ ಈಗ ಭಗತ್ ಸಿಂಗ್ ಯಾಕೆ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಬಾಂಬ್ ಇಟ್ಟ ಇಸದ? ಎಲ್ಲರೂ ಅಲ್ಲೇ ಇದ್ದಾರೆ. ಅಂದ್ರೆ ಒಂದು ಎಚ್ಚರಿಕೆ ಗಂಟೆ ಅಂತ ಇದನ್ನಾಗಬೇಕು. ಭಗತ್ ಸಿಂಗ್ ಪಾರ್ಲಿಮೆಂಟ್ ನಲ್ಲಿ ಅವ್ನು ನೋಡ್ತಾನೆ, ಎಲ್ಲೂ ಕೂಡ ಏನೋ ಯಾರು ಜನ ಅಂತಲ್ಲಿ ಇಲ್ಲದೆ ಇರುವಂತದ್ದು, ಅದರಿಂದ ಯಾರಿಗೂ ಏನು ತೊಂದರೆ ಆಗ್ಬಾರ್ದು, ಆ ಜಾಗ ಆಯ್ಕೆ ಮಾಡಿನೇ ಅವನಲ್ಲಿ ಇದನ್ ಮಾಡ್ತಾನೆ ವಿದಿನ್ ಪಾರ್ಲಿಮೆಂಟ್ ಅಲ್ಲಿ. ಯಾಕಂತ ಹೇಳಿದ್ರೆ ಒಂದು ಎಚ್ಚರಿಕೆ ಅಂತ ಆಗ್ಬೇಕಲ್ಲ. ಮೂಲ ಇರುದೇ ಅದು. ನಾವು ಅದನ್ನ ಬಿಟ್ಟು ಬರೀ ಈಗ ಸುಮಾರು ಜನ ಬರೀತಾರೆ, ಆರ್ಟಿಕಲ್ ಬರೀತಾರೆ ಅಥವಾ ಫ್ರೀಡಂ ಪಾರ್ಕ್ ಹೋಗಿ ಸ್ಟ್ರೈಕ್ ಮಾಡ್ತಾರೆ. ಬಟ್ ಅವು ಯಾಕೆ ಕೇಳಿಸಲ್ಲ, ಜನಗಳಿಗೆ ಕೇಳಿಸಲ್ಲ. ಆದ್ರೆ ಈ ವ್ಯವಸ್ಥೆಗೆ, ಸಿಸ್ಟಮ್ಗೆ ಕೇಳಿಸಲ್ಲ. ನಾವು ಸಾಫ್ಟ್ ಆಗಿ ಹೇಳಿದ್ರೆ, ಜೋರಾಗಿ ಒಂದು ತಮಟೆ ಬಾರಿಸಿದ್ರೆ ಎಲ್ಲದೂ ಕೇಳ್ತದೆ. ಒಂದ್ ಸದ್ದು ಮಾಡಿದ್ರೆ, ಕಾಲಿಂಗ್ ಬೆಲ್ ಹೊಡೆದ್ರೆ ಏನಾಗುತ್ತೆ? ಎಕ್ಸ್ಕ್ಯೂಸ್ ಮೀ, ಚೇಂಜ್ ಮಾಡ್ತೀರಾ ಸಿಸ್ಟಮ್ ಅಂತಂದ್ರೆ ಏನಂತಾರೆ? ಯಾರು ಕೇಳಿಸ್ಕೊತಾರೆ? ಕಾಲಿಂಗ್ ಬೆಲ್ ನಡೆಯಲ್ಲ, ದೊಡ್ಡದು ಗಂಟೆನೆ ಜಾಗಟನೆ ಹೊಡಿಬೇಕು. ಬಟ್ ಆಯ್ತಾ ನೋಡಿ, ಅದು ಏನಂತ ಹೇಳಿದ್ರೆ ನಮ್ಮ ಕಡೆ ಅಂತ ನಾನು ಒಂದು ರಿಯಾಕ್ಷನರಿ. ಈಗ ಅಣ್ಣಾ ಹಜಾರೆ ಅವರೇ ದೊಡ್ಡ ಹೋರಾಟ ಮಾಡಿದ್ರು, ಕರಪ್ಷನ್ ಕಡಿಮೆ ಆಯ್ತಾ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ಬೇಕು? ಇಲ್ಲ. ಅದೊಂದು ಅವೇರ್ನೆಸ್. ಅದಾದ ತಕ್ಷಣನೇ ಸಾಕಷ್ಟು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಬಂತು. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ನಾನು ಇಡೀ ರಾಜ್ಯ ತಿರುಗಾಡಿದೆ. ನಾನು ಮಾಹಿತಿ ಹಕ್ಕು ಕಾಯ್ದೆ ಬೈಕಲ್ಲಿ. ಚಗೋವೆರಾ ನನಗೆ ಇನ್ಸ್ಪಿರೇಷನ್ ಯಾವತ್ತಿಗೂ. ಅರ್ನೆಸ್ಟೋ ಚಗೋವೆರಾ, ಸೌತ್ ಅಮೆರಿಕನ್ ರೆವಲ್ಯೂಷನರಿ. ಆ ಮೋಟರ್ ಬೈಕ್ ರ್ಯಾಲಿ ಮಾಡಿದ್ರೆ ಚಗೋವೆರಾ, ಮೋಟರ್ ಸೈಕಲ್ ಡೈರೀಸ್ ಓದಿ ನಾನು ಬೆಂಗಳೂರಿಂದ ಬೀದರ್ ವರೆಗೆ ಆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಕ್ರಿಯಾ ಅಂತ ಇತ್ತು. ಇಡೀ ರಾಜ್ಯದ ತುಂಬಾ ಹಳ್ಳಿಗೆ ಹೋಗಿ ಪ್ರಚಾರ ಮಾಡ್ಕೊಂಡು ಬಂದೆ. ಇವೆಲ್ಲ ಏನಂತ ಹೇಳಿದ್ರೆ ನಮ್ ಕಡೆ ಅಂತ ಒಂದು ಪ್ರಯತ್ನ. ಅದು ಚೇಂಜ್ ಆಗುತ್ತೋ ಬಿಡುತ್ತೋ ಅದು ಜನರ ಮೇಲೆ ಡಿಪೆಂಡ್ ಇರ್ತದೆ. ಬಟ್ ನಮ್ದು ಏನಂತ ಹೇಳಿದ್ರೆ ಒಬ್ಬ ರಿಯಾಕ್ಷನರಿ ಆಗಿ ಒಂದು ಸಂದೇಶವನ್ನ ನಾವು ಕೊಡ್ಬೇಕಾಗತ್ತೆ, ಒಂದು ರಿಯಾಕ್ಷನ್ ಕೊಡ್ಬೇಕಾಗತ್ತೆ. ಎಲ್ಲರೂ ಸುಮ್ಮನೆ ಇದಾರೆ ಅಂತ ನಾನು ಸುಮ್ಮನೆ ಇದ್ರೆ ಏನಾಗುತ್ತೆ ಹೇಳಿ? ನಂದು ಮನಸ್ಥಿತಿ ಅದಲ್ಲ. ನಾನೇನೋ ಸ್ಪೆಷಲ್ ಅಂತ ನಾನು ಹೇಳ್ಕೊಳಕ್ ಇಚ್ಛೆ ಪಡಲ್ಲ. ಆತರ ಅಲ್ಲ ನಾನು. ಐ ಆಮ್ ವೆರಿ ಕಾಮನ್. ನಾನ್ ಮಾಡಿದ್ದು ಸುಮಾರು ಜನನು ಮಾಡ್ತಾರೆ. ಈಗ ರಸ್ತೆಯಲ್ಲಿ ಸುಮಾರು ಯಾರಾದ್ರೂ ಒಬ್ಬ ಕಾಮನ್ ಮ್ಯಾನಿಗೆ ನೀವು ತಡು ನೋಡಿರಿ, ಸ್ವಲ್ಪ ಸುಮ್ಮನೆ ಇರ್ತಾನೆ. ತೀರಾ ಅವನಿಗೆ ಕಾಟ ಕೊಟ್ರೆ ಏನ್ ಮಾಡ್ತಾನೆ? ತಿರುಗಿ ನಿಲ್ತಾನಲ್ಲ. ಅದು ಒಬ್ಬ ಕಾಮನ್ ಮ್ಯಾನ್ ಅಂತ ಕ್ಯಾರೆಕ್ಟರ್ ಅದು. ನಾನು ಕೂಡ ಆಸ್ ಅ ಕಾಮನ್ ಮ್ಯಾನ್ ನಾನು ಇವತ್ತಿಗೂ ಕೂಡ ಯೋಚನೆ ಮಾಡೋದು ಒಬ್ಬ ಕಾಮನ್ ಮ್ಯಾನ್ ಆಗಿನೇ ಯೋಚನೆ ಮಾಡ್ತೇನೆ. ತಾಳ್ಮೆ ತೀರಾ ಮಾಡಿದ್ರೆ ಅದಕ್ಕೆ ತಿರುಗಿ ನಿಂದಿರ್ಬೇಕಾಗ್ತದೆ. ನಾನ್ ಮಾಡಿದ್ದು ಅದೇ ಕೆಲಸ. ನಿಮ್ಗೆ ಯಾರಾದ್ರೂ ಒಂದ್ ಸಾರಿ ಬೈದ್ರೆ ಸುಮ್ಮನೆ ಇರ್ತೀರಿ, 2 ಸಾರಿ ಅಂದ್ರೆ ಸುಮ್ಮನೆ ಇರ್ತೀರಿ, 3ನೇ ಸಾರಿ ಅಂದ್ರೆ ಏನಂತ ಮಾಡ್ತೀರಿ? ತಿರುಗಿ ಬಿಡ್ತೀರಲ್ಲ. ಹಂಗೆ ಅದು ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆಯಲ್ಲಿರುವಂತ ಶಕ್ತಿ ಅದು. ನಿಮ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ನಿಮ್ಗೆ ಆ ಬಾಂಬ್ ಇತ್ಯಾದಿಗೆಲ್ಲ ಸಹಾಯ ಮಾಡಿ. ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲ ಅದು, ನಿಮ್ಗೂ ಗೊತ್ತಾಗತ್ತೆ. ಬಿಟ್ಟರು ಕಲ್ಸ್ಲಾ ನಿಮ್ಗೆ? ಅದೇನು ಇಟ್ಸ್ ನಾಟ್ ಅ ಬಿಗ್ ಥಿಂಗ್. ಬನ್ನಿ ಬೇಕಾದ್ರೆ 1 ಗಂಟೆಗೆ ಕೋಚಿಂಗ್ ಕೊಡ್ತೇನೆ. ಇಟ್ ಇಸ್ ಸೋ ಸಿಂಪಲ್. ಒಂದು ಜಿಲೆಟಿನ್ ಡಿಟೋನೇಟರ್ ಸಾಕು, ಎಲ್ಲಿ ಬೇಕಾದ್ರೆ ಸಿಗ್ತಾವು, ಕಲ್ಸ್ಕೊಳ್ಳ ಹೇಳಿ. ಅದೇನು ದೊಡ್ಡ ಬ್ರಹ್ಮ ವಿದ್ಯೆ ಏನಲ್ಲ ಅದು. ಬಟ್ ಅದು ಸಿಡಿಬೇಕು ಅನ್ನೋದು ನಿಮ್ ಉದ್ದೇಶ? ಇಲ್ಲ ಸಿಡಿಬೇಕಂತ ಹೇಳಿದ್ರೆ ಅದು ಎಷ್ಟೋ ಜನ ಅಂತಾರೆ. ನೀವು ಬೈದ್ರು ನನಗೆ, ಸೀನಿಯರ್ ಆಫೀಸರೇ ಬೈದ್ರು. ಎಂತ ಹುಚ್ಚಿ ಗಿರೀಶ್ ನೀನು, ನಾನೇನು ಕಲ್ಸಿಲ್ವಾ? ಟ್ರೈನಿಂಗ್ ಅಲ್ಲಿ ಏನು ಕಲ್ಸಿಲ್ವಾ ಹೆಂಗ್ ಬ್ಲಾಸ್ಟ್ ಮಾಡ್ಬೇಕು ಅಂತ? ಒಂದು ಬ್ಲಾಸ್ಟ್ ಮಾಡಿದ್ರೆ 4 ಜನ MLA ಗಳು ಸತ್ತಿದ್ರೆ ಬುದ್ಧಿಯರೇ ಬಂದಿರೋದು, ಸುಮ್ಮನೆ ಬಂದಿಯಲ್ಲ ಗಿರೀಶ್ ಅಂತ ನಮ್ಮ ಸೀನಿಯರ್ ಹೇಳಿದ್ರು, ಬೈದ್ರು ನನಗೆ. ನಿನಗೆಲ್ಲಾ ಟ್ರೈನಿಂಗ್ ಆಗಿದೆ, ಯೂಸ್ಲೆಸ್ ಫೆಲೋ, ಸುಮ್ಮನೆ ಬಂದಿದೆಯಾ ಇಟ್ಟು ಅಂತಂದ್ರು. ಸೀನಿಯರ್ ಮೋಸ್ಟ್ IPS ಆಫೀಸರ್ ಹೇಳಿದ್ದು. ಅದೇನು ದೊಡ್ಡ ವಿದ್ಯೆ ಅಲ್ಲ ಸರ್ ಅದು. ನೋಡಿ, ಒಂದ್ ಬ್ರೌಸ್ ಮಾಡಿ ಎಷ್ಟು ಸಿಗ್ತದೆ ನಿಮ್ಗೆ, ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗ. ಬಟ್ ರಿಗ್ರೆಟ್ಸ್ ಇಲ್ಲ ನಿಮ್ಗೆ? ನೋ ರಿಗ್ರೆಟ್ಸ್. ಏನ್ ರಿಗ್ರೆಟ್ಸ್ ಅನ್ನಕ್ಕೆ? ಆರಾಮಾಗಿದ್ದೇನೆ. ಸೊ ನೀವೇನ್ ಮಾಡಿದ್ರೆ ಅದು ಸರಿ ಇರ್ತದೆ. ಕರೆಕ್ಟ್. ಈಗಲೂ ಹೇಳ್ತೇನೆ ನಾನು, ಈಗಲೂ ಕೂಡ ಹೇಳ್ತೇನೆ. ಆಮೇಲೆ ಈಗಲೂ ನನ್ಗೆ ಅದೇ ಬುದ್ಧಿ ಇರೋದು ಅದೇ.
ನಾನು ಮನಸ್ಸು ಚೇಂಜ್ ಆಗಿಲ್ಲ, ನಾನು ಏನೂ ಆಗಿಲ್ಲ, ಹಂಗೆ ಇರುತ್ತೆ ನನಗೆ. ಕ್ರಾಂತಿಕಾರಿ ಇದ್ದೇನೆ ಸರ್ ಅದಕ್ಕೆ ನನಗೆ ಟೈಟಲ್ ಅಂತ ನನಗೆ ಕ್ರಾಂತಿ ಇದನ್ನಂತಲ್ಲ, ನನ್ನ ಮನಸ್ಥಿತಿ ಇರೋದು ಹಂಗೆ, ನಾನಿರೋದು ಹಂಗಿದ್ದೇನೆ. ಅದಕ್ಕೆ ನೀವೇನಾದ್ರೂ ಟೈಟಲ್ ಕೊಡಿ.